ನಮಸ್ತೆ, ಹೇಗಿದ್ದೀರಾ? ನೋಡಿ, ಇವತ್ತೇ ನಮ್ಮ ಫಾರ್ಮಿಗೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಫಾರ್ಮಲ್ಲಿ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ. ಇವತ್ತೇ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ. ಹೋಗುವಾಗ ಮಳೆ ವಾತಾವರಣ ಮೋಡ ಇರೋದ್ರಿಂದ ಎಲ್ಲರಿಗೂ ಹೋಗೋ ರಸ್ತೆಯಲ್ಲಿರೋ ಗಿಡ ಮರಗಳನ್ನು ತೋಟಗಳನ್ನು ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ನದಿ ಹರಿತಾ ಇದೆ, ಅದನ್ನು ತೋರಿಸ್ಕೊಂಡು ಹೋಗೋಣ ಅಂತ. ಈ ರೈತರುಗಳಿಗೆ ಹೆಂಗಪ್ಪ ಅಂದರೆ ಹಾಗೆ ಏನೋ ಕಂಡ್ರು ಒಂಥರ ಸಂತೋಷ ಆಗುತ್ತೆ. ಈ ಥರ ನೋಡಿದಾಗ ಮಳೆ ಬರುತ್ತೆ ಅಂದರೆ ನಮಗೆ ಒಂಥರ ಹಬ್ಬದ ವಾತಾವರಣ ಇದ್ದಂಗೆ, ರೈತರಿಗೆ ಎಲ್ಲರಿಗೂ ಅಷ್ಟೇ. ಈಗ ನನಗೂ ಅದೇ ಥರ ಆಗಿದೆ. ಇವಾಗ ನಾನು ಬರ್ತಾ ಇರುವಾಗ ನೋಡಿ, ಮೇಲ್ಗಡೆ ಮೋಡ ಎಲ್ಲ ಕಾಣಿಸುತ್ತೆ, ಎಲ್ಲರಿಗೂ ಅನಿಸುತ್ತೆ. ಈ ಥರ ಮೋಡ ಮಳೆ ಬರೋ ವಾತಾವರಣ ಬಂದಾಗ ಖುಷಿಯಾಗುತ್ತೆ. ಮಳೆ ಬಂದರೆ ಸಾಕು ಅನ್ನೋ ಒಂದು ಫೀಲಿಂಗಲ್ಲಿ ಇರ್ತೀವಿ. ಇವಾಗ ಬೇರೆ ಇವತ್ತೇ ಫುಲ್ ವಾತಾವರಣ ಚೇಂಜ್ ಇದೆ. ಮಳೆಗಾಲ ಮುಗಿದ್ರೂ ಈ ವರ್ಷ ಮಳೆ ಆಗ್ತಾನೇ ಇದೆ, ನಮ್ಗಳ ಪುಣ್ಯ ಅಂತ ಅನಿಸುತ್ತೆ. ನೋಡಿ, ಅದ್ರ ಮಧ್ಯದಲ್ಲಿ ಒಳ್ಳೆ ಚೆನ್ನಾಗಿ ಮಳೆಗಾಲ ಆಗಿದೆ ನಮಗೆ. ನೋಡಿ, ಹೂವಿನ ಗಿಡ ಎಲ್ಲ ಹೆಂಗೆ ಚಿಗುರ್ಕೊಂಡಿದೆ ಅಕ್ಕಪಕ್ಕದಲ್ಲಿ. ಆ ಮಳೆ ಚೆನ್ನಾಗಿರೋದ್ರಿಂದ ಒಂದು ನದಿ, ಇಲ್ಲೊಂದು ಚಿಕ್ಕದೊಂದು ಹಳ್ಳ ಇದೆ, ಅದರಲ್ಲಿ ನೀರು ಹರಿತಾ ಇದೆ. ನಮಗೆ ಹಳ್ಳಕ್ಕೆ ಬಂದಾಗ ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ನೋಡಿ, ನಮ್ಮೂರ ಹಳ್ಳದಲ್ಲೂ ನೀರು ಹರಿತಾ ಇದೆ ಅಂತ. ಕೆಲವು ವರ್ಷಗಳಲ್ಲಿ ಇದರಲ್ಲಿ ನೀರೇ ಬರಲ್ಲ, ಈ ಸಲ ಚೆನ್ನಾಗಿ ಹರಿತಾ ಇದೆ. ಇದನ್ನ ನೋಡೇ ಒಂದು ಒಳ್ಳೆ ಖುಷಿ ಆಗುತ್ತೆ. ಈ ಥರ ಇವಾಗ ರೈತರು ಈ ಥರ ಒಂದು ನೀರಿದೆ ಅಂದರೆ ರೈತರು ಹಬ್ಬ ಆಚರಣೆ ಮಾಡಿಬಿಡ್ತಾರೆ. ಆಮೇಲೆ ನಿಮಗೆ ನೋಡಿ, 100 ಎಕರೆ ಜಮೀನಿದ್ರೂ ಕೂಡ ನೀರಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. 1 ಎಕರೆ ಜಮೀನು ಇಟ್ಕೊಂಡು ಅವನಿಗೆ ಚೆನ್ನಾಗಿ ನೀರಿದೆ ಅಂದರೆ ಆ ರೈತ ಫುಲ್ ಹ್ಯಾಪಿಯಾಗಿರ್ತಾನೆ. ಜಮೀನು ಹೆಚ್ಚಿದ್ದು ನೀರಿಲ್ಲ ಅಂದಾಗ ರೈತನ ಜೀವನ ತುಂಬ ಕಷ್ಟ ಆಗ್ಬಿಡುತ್ತೆ. ಇವಾಗಂದರೆ ಈ ರೈತರ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಅಂದ್ಕೋಬೋದು ರೈತರಿಗೆ ಹೆಂಗೋ ನಡೆದೋಗ್ಬಿಡುತ್ತೆ ಅಂತ. ನೀರಿಲ್ಲ ಅಂದರೆ ಮಾತ್ರ ರೈತ ತುಂಬ ಸಫರ್ ಆಗಿಬಿಡ್ತಾನೆ. ಇವಾಗ ನೋಡಿ, ಇಲ್ಲಿ ರಾಗಿ ಹಾಕಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇದೆ. ಇವ್ರಿಗೆ ನೀರು ಬೇಕು. ಇವಾಗ ಮಳೆಗಾಲ ಮುಗಿತಾ ಬಂತು, ಇವಾಗ ನಾಟಿ ಮಾಡಿದ್ದಾರೆ. ಇವಾಗ ಮಳೆ ಬಂತು ಅಂದರೆ ಇನ್ನೊಂದು ವಾರ ನಡೆದ್ಬಿಡುತ್ತೆ, ಆಮೇಲೆ ಮತ್ತೆ ನೀರು ಬಿಡಬೇಕು. ಇವೆಲ್ಲ ಸ್ವಲ್ಪ ಏನಂದರೆ ಒಂದು ವರ್ಷದಲ್ಲಿ 4-5 ತಿಂಗಳು ಮಾತ್ರ ನೀರು ಹೊಡೆಯುತ್ತೆ, ಎಲ್ಲ ಟೈಮು ನೀರು ಇರಲ್ಲ. ಅಂಥವರೆಲ್ಲ ರಾಗಿ ಈ ಥರ ಹಾಕ್ತಾರೆ. ರೈತರ ಮೇನು ವರದಾನ ಬೆಳೆ ಅಂದರೆ ಈಗ ನಮ್ಮ ದಾವಣಗೆರೆ ಡಿಸ್ಟಿಕ್ ಈ ಕಡೆಯಲ್ಲಿ ಭಾಳ ಜನರಿಗೆ ಅನುಕೂಲ ಕೊಟ್ಟಿರೋದು ಅಂದರೆ ಮೆಕ್ಕೆಜೋಳ. ಈ ಮೆಕ್ಕೆಜೋಳ ಇವಾಗ ಒಂದು ಒಳ್ಳೆ ರೈಟ್ ಬೇರೆ ಬಂದಿದೆ. 2,500-3,000 ರೂಪಾಯಿವರೆಗೂ ರೈಟ್ ಹೋಗಿರೋದ್ರಿಂದ ರೈತರಿಗೆ 1 ವರ್ಷದ ಬೆಳೆ ಅಂತ ಅನ್ಕೋಬೋದು. ಒಂದು 4.5 ತಿಂಗಳಿಗೆ ಬರುತ್ತೆ. ಈ ಬೆಳೆಯನ್ನು ಹಾಕ್ಕೊಂಡು ಬೆಳ್ಕೊಂಡು ರೈತ ಬಂದು ಬೆನಿಫಿಟ್ ತೊಗೊಂಡು ಆರಾಮಾಗಿ ಮನೇಲಿರ್ತಾನೆ. ಅವನಿಗೇನು ತುಂಬ ಟೆನ್ಷನ್ ಇರಲ್ಲ. ಏನು ಬೆಳೆ ಹಾಕಿರ್ತಾರೆ, ಮಳೆ ಎಲ್ಲಾದರೂ ಕೈ ಕೊಟ್ಟು ಅದು ಹೋಯ್ತು ಅಂದರೆ ಮಾತ್ರ ತುಂಬ ಸಬರ್ ಆಗಿಬಿಡ್ತಾರೆ. ಏನಪ್ಪ ಈ ಥರ ಆಗಿಬಿಡ್ತಲ್ಲ ಅಂತ. ಅಡಿಕೆ ಬೆಳೆಗಾರರು ನೀರು ಚೆನ್ನಾಗಿದ್ದವರೇ ಅಡಿಕೆ ಹಾಕಿರ್ತಾರೆ. ಯಾಕಂದರೆ ಅಡಿಕೆ ಬೆಳಿಬೇಕು ಅಂದಾಗ ನೀರು ಮಾತ್ರ ಸರ್ಟಿಫಿಕೇಷನ್ ಬೇಕು, ಚೆನ್ನಾಗಿ ಬೋರ್ವೆಲ್ಗಳು ಹೊಡಿಬೇಕು. ಬೋರ್ವೆಲ್ ಬಿಟ್ಟರೆ ಇಲ್ಲಿ ಬೇರೆ ಯಾವುದೇ ಸೋರ್ಸ್ ಇಲ್ಲ ನಿಮಗೆ. ಮಲೆನಾಡು ಹಂಗೆ ನದಿಗಳು ಏನೋ ಇದೆ, ನೀರು ಬರುತ್ತೆ, ಗುಡ್ಡಗಾಡುಗಳಿದೆ ಅನ್ನೋ ಹಂಗೆ ನೀರಲ್ಲ ಇಲ್ಲಿ ಬೋರ್ವೆಲ್ಲಿಂದಲೇ ಅಡಿಕೆ ತೋಟಗಳಿರ್ಬೋದು, ಹೊಲ ಜಮೀನು ಯಾವುದನ್ನೇ ಮಾಡೋದಾದರೂ ಬೋರ್ವೆಲ್ ಮೂಲಕನೇ ನಡೀತಾ ಇದೆ. ವಾತಾವರಣನೇ ಹಂಗಿರೋದ್ರಿಂದ ಮಳೆಗಾಲ ಒಂದು ಚೆನ್ನಾಗಾದರೆ ನಾವೆಲ್ಲ ಸಂತೋಷವಾಗಿರ್ತೀವಿ ರೈತರುಗಳು. ಈ ವರ್ಷ ತುಂಬ ಚೆನ್ನಾಗಿ ಮಳೆ ಇದೆ. ನಮ್ಮ ಏರಿಯಾಕ್ಕೆ ಮಾತ್ರ ಭಾಳ ಟಾಪ್ ಕ್ವಾಲಿಟಿ ಮಳೆ ಆಗಿದೆ. ನಮಗೆ ಈ ಬೇಸಿಗೆಯಲ್ಲಿ ನೀರಿಂದ ಏನೇ ಅಭಾವ ಆಗಲ್ಲ, ಅಷ್ಟು ಚೆನ್ನಾಗಿ ಮಳೆ ಆಗಿದೆ. ಭಾಳ ಸಂತೋಷ ಆಗುತ್ತೆ. ನೋಡಿ, ಅಡಿಕೆ ಗಿಡಗಳೆಲ್ಲ ಎಷ್ಟು ಖುಷಿಯಿಂದ ಇದ್ದಾವೆ ಅಂತ. ಮಳೆ ವಾತಾವರಣ ನೋಡಿದ್ರೆ ನಾವೇನು ಹಬ್ಬ ಆಚರಣೆ ಮಾಡ್ತೀವಲ್ವ, ಇವಾಗ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ, ಈ ಮರಗಿಡಗಳಿಗೆ ಮಳೆ ಬರುತ್ತೆ ಅಂದರೆ ಹಬ್ಬ ಆಚರಣೆ ಮಾಡುತ್ತೆ. ಅದು ಅಷ್ಟು ಖುಷಿಯಿಂದ ಇದ್ಬಿಡುತ್ತೆ. ಫುಲ್ಲು ಮಳೆ ಮೋಡ ಇದೆ ಕಣ್ರಿ. ಮಳೆ ಬಂದರೂ ಬರ್ಬೋದು. ನಾನು ತೋಟಕ್ಕೆ ಹೋಗೋದ್ರೊಳಗಡೆನೇ ನೋಡೋಣ. ಇವತ್ತೇ ಏನು ಇಂಪಾರ್ಟೆಂಟ್ ತೋರಿಸ್ತೀನಿ ಅಂತ ಅನ್ನಲ್ಲ. ನಮ್ಮ ಫಾರ್ಮಲ್ಲಿ ನಾವೊಂದು 2.5 ಮಂತು 3 ಮಂತ್ ಆಯಿತು ಅಂದ್ಕೊಳ್ಳಿ. 3 ಮಂತು ಬ್ಯಾಕು ನಾವು ಪೇರ್ಲೆ ಸೀಬೆ ಗಿಡಗಳನ್ನು ಹಾಕಿದ್ವಿ. ಇವತ್ತೇ ಸೀಬೆ ಗಿಡಗಳ ಪ್ರೋನಿಂಗ್ ಮಾಡೋ ಪ್ರೊಸೀಜಿಂಗ್ ಇಟ್ಕೊಂಡಿದ್ದೀನಿ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಸೀಬೆ ಗಿಡಗಳನ್ನು ಪ್ರೋನಿಂಗ್ ಮಾಡೋದೇ ಫಸ್ಟ್ ವರ್ಕ್. ಇವಾಗ ಹೋಗುವಾಗ ಇದನ್ನೆಲ್ಲ ತೋರಿಸ್ಕೊಂಡು ಮಳೆ ಬರುತ್ತೇನೋ ಅಂತ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಮಳೆ ನೋಡಬೇಕು, ಬರೋ ಸಾಧ್ಯತೆ ಅಂತೂ ತುಂಬ ಇದೆ. ಸೀಬೆ ಗಿಡದ ಪ್ರೋನಿಂಗು ಯಾವ ಥರ ಮಾಡೋದು ಏನು ಅಂತ ಹೇಳೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಯಾಕಂದರೆ ಎಷ್ಟೋ ಜನ ರೈತರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ, ಹೇಳಿರಲ್ಲ. ಸೀಬೆ ಗಿಡಗಳನ್ನು ನೀವು ಯಾವುದೇ ಗಿಡ ಹಾಕಿದ್ರೂ ಪ್ರೋನಿಂಗು ತುಂಬ ಇಂಪಾರ್ಟೆನ್ಸ್ ಇದೆ. ಪ್ರೋನಿಂಗ್ ಮಾಡಲಿಲ್ಲ ಅಂದಾಗ ಇಳುವರಿ ತುಂಬ ಕಮ್ಮಿ ಆಗುತ್ತೆ. ಹಾಗಾಗಿ ಪ್ರೋನಿಂಗನ್ನು ಪ್ರತಿಯೊಬ್ಬರು ಮಾಡಿಕೊಂಡು ಮಾಡಬೇಕು. ಅಂದರೆ ಒಂದೊಂದು ವೆರೈಟಿಗೆ ಈಗ ನುಗ್ಗೆ ಹಾಕಿರ್ತಾರೆ, ನುಗ್ಗೆ ಬಗ್ಗೆ ಕೆಲವ್ರಿಗೆ ಚೆನ್ನಾಗಿ ಐಡಿಯಾ ಇರುತ್ತೆ. ಪ್ರೋನಿಂಗ್ ಮಾಡಿದ್ರೆ ಎಷ್ಟು ಬರುತ್ತೆ, ಪ್ರೋನಿಂಗ್ ಮಾಡದೇ ಇದ್ರೆ ಏನು ಇಳುವರಿ ಬರುತ್ತೆ ಅಂತ ರೈತರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ರೈತರು ಇದನ್ನೆಲ್ಲ ನೋಡಿ ಮಾಡಿ ಬಂದಿರ್ತಾರೆ. ಕೆಲವ್ರಿಗೆ ಮಾತ್ರ ಗೊತ್ತಿರಲ್ಲ. ಈಗ ಗೌರ್ಮೆಂಟಲ್ಲಿ ಯೂನಿವರ್ಸಿಟಿ ಅವರು ಎಲ್ಲ
ಒಳ್ಳೆ ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ನೋಡಿ ನಮ್ಮ ಫಾರ್ಮಿಂದು ಕಂಪೌಂಡ್ ಬಂತು, ನಮ್ಮ ಸರು ಸುತ್ತು ಈ ಥರ ಫಿನಿಶಿಂಗ್ ಹಾಕ್ಸಿದ್ದಾರೆ. ನಮ್ಮ ಫಾರ್ಮ್ ಒಳಗಡೆ ಎಂಟ್ರಿ ಯಾರಿಗೂ ಇರಲ್ಲ, ಇತ್ತು ಫೋನ್ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಒಳಗಡೆ ಬರಬೇಕು. ಹಾಗೆ ಸುಮ್ಮನೆ ಎಲ್ಲ ಯಾರು ಬರಲ್ಲ, ತುಂಬ ಕಮ್ಮಿ. ಫುಲ್ ಕಂಪೌಂಡ್ ಇದೆ ಫಾರ್ಮ್ ಒಳಗಡೆ. ನೋಡಿ ನಿಮಗೆ ನಮ್ಮ ಫಾರ್ಮ್ ಎಂಟ್ರೆನ್ಸನ್ನು ತೋರಿಸ್ತೀನಿ. ಫಾರ್ಮಲ್ಲಿ ಬಂದೆ, ಇನ್ನೇನು ತುಂಬ ಹೊತ್ತು ಕಾಯಿಸಲ್ಲ, ನಿಮಗೆ ಇಮಿಡಿಯೇಟಾಗಿ ತೋರಿಸ್ತೀನಿ. ನೋಡಿ ಫಾರ್ಮ್ ನಿಮಗೆ ಕಾಣಿಸ್ತಿದೆ ಅಂತ ನೇಮ್ ಪ್ಲೇಟ್ ಎಲ್ಲ. ಕಾಸಲ್ ಎಸ್ಟೇಟ್ ಅಂತ, ಇದು ಕಾಸಲ್ ಫಾರ್ಮ್ ಆ್ಯಂಡ್ ಕಾಸಲ್ ಎಸ್ಟೇಟ್ ಅಂತ. ನೋಡಿ ನಮ್ಮ ಫಾರ್ಮ್ ಒಳಗಡೆ ಎಂಟ್ರಿ ಆಗಿದ್ದೀನಿ. ನೋಡಿ ಎಲ್ಲ ನಿಮಗೆ ಈ ಕಡೆ ಆ ಕಡೆ ಎಲ್ಲ ಸೀಬೆ ಇದೆ. ಇವಾಗ ಸೀಬೆಯನ್ನು ಕಟಿಂಗ್ ಮಾಡೋದು ಹೆಂಗೆ ಅಂತ ಹೇಳಿಬಿಟ್ಟು ನಾನು ವೆಹಿಕಲ್ ಪಾರ್ಕ್ ಮಾಡಿಕೊಂಡು ಸೀಬೆ ನಿಮಗೆ ಸೀಬೆ ಕಟಿಂಗನ್ನು ತೋರಿಸ್ಲಿಕ್ಕೆ ಬರ್ತೀನಿ. ನೋಡಿ ಈ ಥರ ಕಾಡು ಬೆಳ್ಕೊಂಡಿದೆ ನಮ್ಮ ಹೊಲದಲ್ಲಿ. ನಾವು ಅದೇ ಕತ್ತಿಂದ ರಸ ತೆಗಿಯೋರು ನಾವು. ನಮ್ಮ ಹೊಲದಲ್ಲಿರೋ ಕಾಡನ್ನು ನೋಡಿ ಯಾರು ಟೆನ್ಷನ್ ತೊಗೋಬೇಡಿ, ನಮ್ಮ ಹೊಲ ಹೀಗೆ ಇರಬೇಕಂತ ಇಷ್ಟಪಡ್ತೇವೆ. ಯಾಕೆಂದರೆ ಕ್ಲೀನ್ ಮಾಡಿ ಇಟ್ಕೊಳ್ಳೋಕ್ಕೆಲ್ಲ ಮನಸ್ಸಿಲ್ಲ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದೆ, ಹಾಳಾಗುತ್ತೆ. ಒಳ್ಳೇದು ಬೇಕು ಅಂದರೆ ಇದು ಮಾಡಬೇಕು. ಬನ್ನಿ ಸೀಬೆ ಗಿಡದ ಹತ್ರ ಹೋಗೋಣ, ಪಾರ್ಕಿಂಗ್ ಮಾಡ್ಕೊಂಡು ಬರ್ತೀನಂತೆ. ನೋಡಿ ಸೀಬೆ ಗಿಡ ನಿಮಗೆ ತೋರಿಸ್ಬೇಕು ಅಂತ ತುಂಬ ಹೊತ್ತು ತನಕ ಕಾಯಿಸ್ಬಿಟ್ಟೆ. ವಾತಾವರಣ ಬೇರೆ, ರಸ್ತೆ ಬೇರೆ ಸ್ವಲ್ಪ ಇದಿತ್ತಲ್ಲ, ಹಾಗಾಗಿ ನೋಡಿ ಸೀಬೆ ಗಿಡ ಈ ಥರ. ಇದು ಸೀಬೆ ಗಿಡ, ಪೇರ್ಲೆ ಗಿಡ ಅಂತ ಹೇಳ್ತಾರೆ. ನೋಡಿ ಗೋವಾ ಅಂತ ಹೇಳ್ತಾರೆ. ನೀವು ಈ ಸೀಬೆ ಗಿಡಗಳನ್ನು ನಾನು ಅದಕ್ಕೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಈ ಗಿಡಗಳನ್ನು ಹಾಕಿ ನಾವು 2.5 ತಿಂಗಳಾಗಿದೆ. ಇದರಲ್ಲಿ ಒಂದು 10 ಕಾಯಿ ಬಂದಿದ್ದಾವೆ. ಈ 10 ಕಾಯನ್ನು ನಾವು ಇಟ್ಕೊಬಿಟ್ರೆ ಇವಾಗ ಏನಾಗ್ಬಿಡುತ್ತೆ ಅಂದರೆ, ಆ ಗಿಡ ಇರೋದು ಒಂದು 1 ಫೂಟ್ ಇದೆ ಅಷ್ಟೇ ಹೈಟು, 1-1.5 ಫೂಟ್ ಇದೆ. ಇವಾಗ ನಾವು ಈ ಗಿಡನ ಈಗ ಬಿಟ್ಬಿಟ್ವಿ ಅಂತ ಇಟ್ಕೊಳ್ಳಿ. ನೋಡಿ ಒಂದು 1 ಫೂಟ್ಗಿಂತನೂ ಕಮ್ಮಿ ಇದೆ. ಇವಾಗ ಕಟ್ ಮಾಡಿದ್ಮೇಲೆ ಇನ್ನೂ ಕಮ್ಮಿ ಬಂದುಬಿಡುತ್ತೆ, ಒಂದು 10 ಇಂಚ್ ಇದೆ. ನೋಡಿ ಈ ಥರ ಕಟ್ ಮಾಡಿದ್ದೀವಿ. ನೋಡಿ ಈ ಥರ ಒಂದು 10 ಇಂಚ್ ಹೈಟ್ ಇರೋ ಗಿಡಕ್ಕೆ ಇಷ್ಟು ಲೋಡ್ ಇದ್ದರೆ ಅದು ಹೆಂಗೆ ತಗೊಳ್ಳಲ್ಲಲ್ವ. ಅದರಿಂದ ನಾವು ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಟೈಮಿಂಗ್ ಕೊಡೋಣ. ಇಮ್ಮಿಡಿಯೇಟಾಗಿ ನಾವು ಈ ಗಿಡಗಳನ್ನು ಇವತ್ತೇ ಹಾಕಿಬಿಟ್ವಿ, ನಾಳೆ ಕಾಯಿ ಬಂದುಬಿಟ್ಟಿದೆ, ಕಾಯನ್ನು ಹಣ್ಣು ತೊಗೊಳ್ಳೋಣ ಅಂದರೆ ಮುಂದೆ ಅದರದ್ದು ಲೈಫ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ನಾವೇನು ಮಾಡಿದ್ದೀವಿ ಅಂದರೆ ಈ ಥರ ಪ್ರೋನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಮಾಡ್ತಾ ಇದ್ದಾರೆ ಇವಾಗ. ನಾನು ಗೊತ್ತಿರೋದು, ಕೆಲವು ಗೊತ್ತಿಲ್ಲದೆ ಹೋದರೆ ಯಾರಾದರೂ ನಮ್ಮ ವಿಡಿಯೋ ನೋಡಿದ್ರೆ ಅವರಿಗೇನಾದರೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವರು ಈ ಪ್ರೋನಿಂಗ್ ಮಾಡಲಿಕ್ಕೆ ಕೆಲವರು ಬರ್ತಾರೆ. ಪ್ರೋನಿಂಗ್ ಮಾಡಲಿಕ್ಕೆ ಬಂದು ಅದಕ್ಕೆ ಒಂದು ಎಕ್ಸ್ಟ್ರಾ ಪೇಮೆಂಟ್ ತೊಗೊಂಡು ಅದನ್ನು ಕಟ್ ಮಾಡಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ರೈತರು ಕಷ್ಟದಲ್ಲಿರ್ತಾರೆ. ಅವ್ರ ಹತ್ರ ಮತ್ತೆ ಏನೋ ಒಂದು ಸುಲಿಗೆ ಮಾಡಿದೆ ಅನ್ನೋ ಕೆಲಸ ಮಾಡಬೇಡಿ. ನೀವು ಬೇರೆ ಯಾರ ಹತ್ರನಾದ್ರು ಮಾಡಿ, ರೈತರ ಹತ್ರ ಮಾತ್ರ ಸುಲಿಗೆ ಮಾಡಬೇಡಿ. ರೈತರು ತುಂಬ ಕಷ್ಟಪಟ್ಟು 1 ರೂಪಾಯಿನೂ ಒಟ್ಟು ಮಾಡಿ ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ. ನೋಡಿ ನಮ್ಮ ಗಿಡಗಳೆಲ್ಲ ಹೆಂಗೆ ಬಂದಿದ್ದಾವೆ ಅಂತ ತೋರಿಸ್ತಾ ಇದ್ದೀನಿ. 2.5-3 ಫೂಟ್ವರೆಗೂ ಬಂದಿದೆ. ನಾವು ಅವನ್ನೆಲ್ಲ ಕಟ್ ಮಾಡಿ ಹಾಕ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಕಾಯಿಗಳೆಲ್ಲದರಲ್ಲೂ ಒಂದು 4-5ರಿಂದ 10 ಕಾಯಿವರೆಗೂ ಇದೆ. ನಾವು ಒಂದು ಕಾಯನ್ನು ಬಿಡಲ್ಲ. ಇವಾಗ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಇವಾಗ ನಾವು ಇದನ್ನ ಯಾವ ಥರ ಹಾಕಿದ್ದೀವಿ ಅಂದರೆ, ನೀವು ತೆಂಗು ಹಾಕಿರ್ತಾರೆ ಕೆಲವರು. ನಾವಿವಾಗ ಆಯಿಲ್ ಫಾರ್ಮ್ ಹಾಕಿದ್ದೀವಿ. ಆಯಿಲ್ ಫಾರ್ಮು 30 ಫೂಟಿಗೆ ಒಂದೊಂದಿದೆ. ನಾವು ಇದನ್ನು 3 ಭಾಗ ಮಾಡಿದ್ದೀವಿ. 30 ಫೂಟಲ್ಲಿ 3 ಭಾಗ ಮಾಡಿ 7.5 ಆ ಥರ ಮಾಡಿ ಹಾಕಿದ್ದೀವಿ. ಅಲ್ಲಿಗೆ 30 ಫೂಟು ನಮಗೆ ಬರುತ್ತೆ. ಆ ಥರ ಮಾಡಿ ಗಿಡ ಹಾಕಿದ್ದೀವಿ. 3 ಲೈನ್ ಮಾಡಿದ್ದೀವಿ ಆಯಿಲ್ ಫಾರ್ಮ್ ಮಧ್ಯದಲ್ಲಿ. ಇದು ಯಾವ ಥರ ಪ್ಲ್ಯಾನ್ ಇದೆ ಅಂದರೆ, ನಮ್ಮದು ಆಯಿಲ್ ಫಾರ್ಮ್ ಗಿಡ ಇವಾಗ 2-3 ವರ್ಷದ ಮೇಲೆ ಅದು ಇಳುವರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಪೇರ್ಲೆಯಲ್ಲಿ ನಾವು ಇನ್ಕಮ್ ತಗೊಳ್ಳೋದು. ಆಮೇಲೆ ಎಲ್ಲಿ ಆಯಿಲ್ ಫಾರ್ಮ್ ಗಿಡ ನಿಯರೆಸ್ಟ್ ಆಗುತ್ತೆ ಅಲ್ಲಿ ಒಂದು ಗಿಡ ಕಟ್ ಮಾಡಿ ಒಂದು ಗಿಡ ಬಿಡ್ತೀವಿ. ಯಾಕಂದರೆ ಹತ್ತತ್ರ ಹಾಕಿದ್ದೀವಿ ನಾವು. 6 ಫೂಟಿಗೆ ಒಂದೊಂದು ಗಿಡ, 5 ಫೂಟಿಗೆ ಹಾಕಿದ್ದೀವಿ. 6 ಅಲ್ಲ, 5-5.5 ಫೂಟಿಗೆ ಒಂದೊಂದು ಗಿಡಗಳನ್ನು ಹಾಕಿದ್ದೀವಿ. ನಾವು ಮಧ್ಯದಲ್ಲಿ ಒಂದೊಂದು ಗಿಡ ತೆಗೆದು ಆಮೇಲೆ 10 ಫೂಟಿಗೆ ಒಂದೊಂದು ಗಿಡ ಆಗುತ್ತೆ. ಆ 10 ಫೂಟಿಗಿರೋ ಗಿಡ ಏನಾಗುತ್ತೆ ಅಂದರೆ, ಈ 5 ಫೂಟಿನ ಗಿಡದವರೆಗೂ ಕವರ್ ಆಗುತ್ತೆ. ಒಂದು ನೀಟಾಗಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಸುಮ್ಮನೆ ಏನೋ ಹಾಕಿದ್ವಿ ಅನ್ನೋರಾಗಿಲ್ಲ, ಅದನ್ನು ಕಟ್ ಮಾಡಿದ್ವಿ. ಅಲ್ಲಿ ತನಕ ಇದೇನಾಗುತ್ತೆ ಅಂದರೆ, ಈಗ 6-7 ಮಂತಿಂದ ಇಳುವರಿ ಸ್ಟಾರ್ಟ್ ಆಗುತ್ತೆ ಪೇರ್ಲೆ. ಇವಾಗ ಕಾಯಿ ಬಂದಿದೆ ಅಂದರೆ ನೀವು ಅಬ್ಸರ್ವ್ ಮಾಡಿ, ನಾವು ಹಾಕಿದಾಗ ಮುಕ್ಕಾಲು ಫೂಟು 1 ಫೂಟ್ ಒಳಗಿರೋ ಗಿಡಗಳು ಇವತ್ತೇ 3 ಫೂಟಿಗೆ ಹೋಗಿದೆ. ಇದನ್ನು ಕಟ್ ಮಾಡಿದಾಗ ಹರಡುತ್ತೆ, ಪ್ರಾಂಚ್ಯತೆ ಹೆಚ್ಚಾಗುತ್ತೆ, ಅಂದರೆ ಹರೆಗಳು ಹೆಚ್ಚಾಗುತ್ತೆ. ಹರೆಗಳು ಹೆಚ್ಚಾದಾಗ ಗಿಡಗಳು ಚೆನ್ನಾಗಿ ಒಳ್ಳೆ ಗ್ರೋತ್ ಬರುತ್ತೆ. ಆಮೇಲೆ ಈ ಕಾಯಿಗಳನ್ನು ಕಟ್ ಮಾಡಿದಾಗ ಬರೀ ಎರೆಗಳು ಆಮೇಲೆ ರೆಂಬೆ ಕೊಂಬೆಗಳು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಗಿಡಕ್ಕೆ. ಕಾಯಿದ್ರೆ ಆ ಗಿಡ ತಗೊಳ್ಳೋ ಪ್ರೋಟೀನ್ ಎಲ್ಲ ಅದೇ ಎಳ್ಕೊಬಿಡುತ್ತೆ. ಏನು ನಾವು ಗೊಬ್ಬರಗಳನ್ನೆಲ್ಲ ಹಾಕ್ತೀವಲ್ವಾ, ಇವಾಗ ನಾವು ಎರೆಹುಳು ಗೊಬ್ಬರ ಹಾಕ್ಬೋದು, ಇಲ್ಲ ಇದನ್ನು ಕೊಡ್ತೀವಿ, ಏನಂದರೆ
ಅಂದರೆ ಟ್ರೈಕೋಡರ್ಮಾ, ಅಸೋಟೋಬ್ಯಾಕ್ಟರ್, ಜೀವಾಮೃತ ಇದನ್ನೆಲ್ಲ ಕೊಡ್ತೀವಿ. ಸೋಡೋಮೋನಾಸ್ ಇವನ್ನೆಲ್ಲ ನಾವು ಕೊಟ್ಟಾಗ ಇವೇನಾಗ್ಬಿಡುತ್ತೆ ಅಂದರೆ ಆ ಕಾಯಿಗಳು ಎಳ್ಕೊಳ್ಳುತ್ತೆ ಹೆಚ್ಚಿನ ಪ್ರಮಾಣದ್ದು. ಆಮೇಲೆ ಈ ಗಿಡನೂ ಏನು ಮಾಡುತ್ತೆ ಅಂದರೆ ಮಕ್ಕಳನ್ನ ಸಾಕ್ದಂಗೆ ಆ ಕಾಯಿಗೆ ತನ್ನಲ್ಲಿರೋ ಎಲ್ಲ ಶಕ್ತಿನೂ ಅದಕ್ಕೆ ಕೊಡುತ್ತೆ. ತಾಯಿ ಮಕ್ಕಳನ್ನ ಸಾಕ್ದಂಗೆ ಪ್ರತಿಯೊಂದು ಗಿಡನೂ ಕಾಯನ್ನು ಮಕ್ಕಳ ಥರ ಸಾಕೊಳ್ಳುತ್ತೆ. ಅವಾಗ ಏನಾಗ್ಬಿಡುತ್ತೆ ಅಂದರೆ ಗಿಡ ವೀಕ್ ಆಗುತ್ತೆ, ಕಾಯಿಗಳು ಬಲಿಷ್ಠ ಮಾಡ್ಲಿಕ್ಕೆ ನೋಡುತ್ತೆ, ಆದ್ರೆ ಆಗಲ್ಲ. ಆಮೇಲೆ ಮತ್ತೊಂದು ನೀವು ಸೀಬೆ ಗಿಡದಲ್ಲಿ ಏನು ಮಾಡಬೇಕು ಅಂದರೆ ನೀವು ಫಸ್ಟ್ ಟೈಮ್ ಇಳುವರಿ ಬಿಟ್ಟರು 5 ಕಾಯಿ 10 ಕಾಯಿ 20 ಕಾಯಿ ಅಲ್ಲಿ ನಿಮ್ಗೆ 100 ಬಂದರೂ ಕೂಡ ಬಾಕಿನೆಲ್ಲ ಕಟ್ ಮಾಡಿ ತೆಗೆದು ನಮ್ಗೆ ಎಷ್ಟು ಬೇಕು ಅಷ್ಟೇ ಕಾಯಿಗಳನ್ನು ನಾವು ಬಿಟ್ಕೋಬೇಕು. ಈ ಗಿಡಕ್ಕೆ ಏನು ಕ್ಯಾಪಿಸಿಟಿ ಇದೆ, ಇದು ಎಷ್ಟನ್ನು ತಗೋಬೋದು, ಇದರಲ್ಲಿ ಏನು ತಗೋಬೋದು ನೋಡಿದ್ರಿ. ಎಲ್ಲ ಡ್ರಿಪ್ಪರಿಗೆ ಸಿಸ್ಟಮ್ ಮಾಡಿದ್ದೀವಿ, ಎಲ್ಲ ಡ್ರಿಪ್ಪಲ್ಲಿ ನೀರು ಹೋಗುತ್ತೆ. ಈ ಥರ ಆ ಥರ ಮಾಡಿಕೊಂಡ್ರೆ ನಾವು ದಿನ ಒಂದು ಅರ್ಧ ಗಂಟೆ ಅಷ್ಟೇ ನೀರು ಕೊಡೋದು. ಡೈಲಿ ಕೊಡ್ತೀವಿ ಅರ್ಧ ಗಂಟೆ. ನೀವು ಆ ಥರ ಡೈಲಿ ನೀರು ಕೊಡೋದ್ರಿಂದ ಗಿಡ ಏನಾಗುತ್ತೆ ಅಂದರೆ ಅದಕ್ಕೆ ಬೇಕಾದ ನೀರನ್ನು ಡೈಲಿ ಕೊಡುತ್ತೆ. 2 ದಿನಕ್ಕೆ ಒಂದ್ಸಲ ಕೊಟ್ಟಿದ್ರು ತೊಂದರೆ ಇಲ್ಲ, ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಈ ಥರ ಮಾಡಿದ್ರೆ ಪೇರ್ಲೆ ಒಳಗಡೆ ರೈತರಿಗೆ ಬೇಗ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ. ತುಂಬ ಖರ್ಚು ಮಾಡಿಕೊಂಡು ಆ ರಾಸಾಯನಿಕ ಹಾಕದೆ, ಈ ಕೆಮಿಕಲ್ ಹಾಕದೆ, ಔಷಧಿ ಹಾಕದೆ ಎಲ್ಲ ಮಾಡಬೇಡಿ ದಯವಿಟ್ಟು. ನಾವು ಹೇಳೋದೇನು ಅಂದರೆ ಗಿಡ ಒಂದು ಒಳ್ಳೆ ಸೆಲೆಕ್ಷನ್, ಒಳ್ಳೆ ವೆರೈಟಿ ಗಿಡ ತನ್ನಿ, ನೀರಿನ ವ್ಯವಸ್ಥೆ ಮಾಡಿ. ನೀವು ರಸಗೊಬ್ಬರಕ್ಕೆ ಹೋಗಲೇಬೇಡ್ರಿ. ಸಾವಯವದಲ್ಲಿ ಬೇಕಾದಿದೆ, ದನದ ಗೊಬ್ಬರ ಇದೆ, ನಿಮಗೆ ಎರೆಹುಳದ ಗೊಬ್ಬರ ಸಿಗುತ್ತೆ. ಏನೂ ಸಿಗಲಿಲ್ಲ ಅಂದರೆ ಸೊಪ್ಪು ಸದೆ ಕಡ್ದಾಕಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು. 6 ಮಂತಿಗೆ ಬರೋದು 7 ಮಂತಿಗೆ ಬರ್ಬೋದು. ಖರ್ಚಿಲ್ಲದೆ ಬೆಳೆ ತಕ್ಕೊಳ್ಳೋಕೆ ನೋಡ್ರಿ. ಹಂಗೆ ತೆಗ್ದಾಗ ನಿಮ್ಗೇನಾಗುತ್ತೆ ಅಂದರೆ ಒಳ್ಳೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಯಾವುದೇ ಗಿಡಗಳನ್ನು ಹಾಕಿದ್ರು. ಇಲ್ಲಿ ಕುಡಿ ತೋರಿಸ್ತಾ ಇದ್ದೀನಲ್ವ, ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನು ಕಟ್ ಮಾಡಿ ಆ ತುದಿಗೆ ಲಾಸ್ಟ್ ಪಾಯಿಂಟಿಗೆ ಒಂದಿದೆಯಲ್ಲ ಅದನ್ನು ಕಟ್ ಮಾಡೋದು ಸಾಕು. ನಾನು ಅಲ್ಲಿ ಕಟ್ ಮಾಡಿದೆಲ್ವ ಅಷ್ಟು ಡೀಪ್ ಏನು ಹೋಗ್ಬೇಕಂತ ಅಲ್ಲಿ ಕಾಯಿತು ಅಂತ ನಾವು ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡಿದೆ. ತೋರಿಸ್ತೀನಿ ನಾನು ನೆಕ್ಸ್ಟ್ ಇನ್ನೊಂದು ಗಿಡದಲ್ಲಿ ತೋರಿಸ್ತೀನಿ ಯಾವ ಥರನೇ ಕರೆಕ್ಟಾಗಿ ಪರ್ಫೆಕ್ಟ್ ಯಾವ ಜಾಗ ಕಟ್ ಮಾಡಬೇಕು ಅನ್ನೋದನ್ನು. ನೀವು ಅದೇ ಥರ ಕಟ್ ಮಾಡ್ಕೊತ ಹೋದಾಗ ನಿಮಗೆ ಭಾಳ ಚೆನ್ನಾಗಿ ಗಿಡಗಳು ನೆಕ್ಸ್ಟ್ ಗ್ರೋತ್ ಬರುತ್ತೆ. ನೋಡಿ ಇವಾಗ ಇಲ್ಲಿ ಕಾಯಿ ಇದೆ, ಅದು ಮೇಲ್ಗಡೆ ಕಟ್ ಮಾಡಿದ್ದೀನಿ. ಮೇಲ್ಗಡೆ 2 ಎಲೆ ಕಾಯನ್ನು ಆಮೇಲೆ ಕಟ್ ಮಾಡೋದು. ಈ ಥರ ಕಾಯಿಗಳನ್ನು ನೀವು ಕಟ್ ಮಾಡಿ ತೆಗಿಲೇಬೇಕು. ಕಾಯಿಗಳನ್ನು ಬಿಡಬೇಡಿ. ನೋಡಿ ಇದು ಇಷ್ಟು ಚಿಕ್ಕ ಹೆರೆಗೆ 3 ಕಾಯಿ ಇದೆ. ತುಂಬ ಕಾಯಿಗಳು ಬರುತ್ತೆ ನೋಡಿ. ಇದು ಇಲ್ಲಿ ಮೇಲ್ಗಡೆ 2 ಎಲೆ ಇದೆ, ಅಷ್ಟಕ್ಕೆ ಕಟ್ ಮಾಡೋಕ್ಕಿದೆ. ಹಿಂಗೆ ಮಾಡಿದಾಗ ಗಿಡಗಳು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಟ್ ಮಾಡಿದಾಗ ನೋಡಬೇಕು, ನೀರಿನ ತೊಂದರೆ ಆಗ್ಬೋದು ನೋಡ್ಬೋದು. ನೋಡಿ ಈ ಥರ ಕಟ್ ಮಾಡಿ ಹಾಕ್ಬಿಟ್ರೆ ಅದು ಏನಾಗುತ್ತೆ ಮೇಲ್ಗಡೆ ನಾವು ಎಣ್ಣೆಗೆ ಮಾತ್ರ ಕಟ್ ಮಾಡಿ ಕುಡಿ ಅಂತ ಹೇಳ್ತಾರೆ. ಕುದಿ ಕುಡಿಗಳನ್ನು ಮಾತ್ರ ಕಟ್ ಮಾಡೋಣ. ಎಲ್ಲ ಗಿಡಗಳಲ್ಲಿ ಎಲ್ಲದನ್ನು ಕಟ್ ಮಾಡೋಣ. ಈ ಥರ ಮಾಡೋದ್ರಿಂದ ಗಿಡಗಳು ಭಾಳ ಚೆನ್ನಾಗಿ ಬರುತ್ತೆ. ಆಮೇಲೆ ಯಾವಾಗಲೂ ಕಾಯಿಗಳು ಯಾವಾಗಲೂ ಇರುತ್ತೆ. ಓಕೆ, ನಮಸ್ತೆ. ಈ ಥರ ಮಾಡಿ ಬೆಳ್ಕೊಳ್ಳೋಣ. ರೈತರು ಎಲ್ಲರೂ ಸೇರಿ ನಿಮಗೆ ಗೊತ್ತಿರೋದು ನೀವು ಹೇಳಿ, ನಮಗೆ ಗೊತ್ತಿರೋದು ನಾವೇಳೋಣ. ಹಂಚ್ಕೊಂಡು ಯಾವುದನ್ನು ಮುಚ್ಚಿಡ್ಬೇಡಿ. ರೈತರಿಗೆಲ್ಲರಿಗೂ ಎಲ್ಲದೂ ಅನುಕೂಲವಾಗಲಿ. ನಮಸ್ತೆ.